ರಿಂದ ಕಾಶ್ಮೀರದಲ್ಲಿ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಭಯೋತ್ಪಾದನಾ ನಿಗ್ರಹ ಕಾರ್ಯಗಳು ನಡೆದಿದ್ದಾವೆ. ಎರಡು, ಈ ದೇಶದಲ್ಲಿ ಮನಮೋಹನ್ ಸಿಂಗ್ರ ಸರ್ಕಾರ ಇರತಕ್ಕಂಥ ಕಾಲಘಟ್ಟದಲ್ಲಿ ಒಂದು ಸಾರಿ ಯೋಚನೆ ಮಾಡಿ, ಭಯೋತ್ಪಾದನೆ ಯಾವ ಹಂತದವರೆಗೆ ಹೋಗಿತ್ತು ಹೇಳಿದ್ರೆ, ಬೆಂಗಳೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು, ಕೊಯಮತ್ತೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು, ಮಂಗಳೂರಲ್ಲೂ ಬಾಂಬು ಸ್ಫೋಟ ಆಗಿತ್ತು. ಅದನ್ನು ಹೇಳಿದ್ರಲ್ಲ ಕುಕ್ಕರ್ ನಮ್ಮ ಬ್ರದರ್ಸ್ ಅಂತ. ಆದರೆ 2014ರಿಂದ ಇದನ್ನು ಪೂರ್ಣವಾಗಿ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಕಾಶ್ಮೀರದಲ್ಲಿ ಟೂರಿಸಮ್ ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ 370 ಆರ್ಟಿಕಲ್ ರದ್ದು ಮಾಡಿದ ಮೇಲೆ ಅಲ್ಲಿ ಹೆಚ್ಚು ಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆ ಪ್ರದೇಶದವರಿಗೆ ಕೊಟ್ಟಿತ್ತು. ಅದರ ಮಧ್ಯೆಯೂ ಅಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಅದರ ಮಧ್ಯೆ ಘಟನೆ ಆಗಿದೆ. ಘಟನೆ ಆದ ತಕ್ಷಣ ನಮ್ಮ ಸರ್ಕಾರ ಏನು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ಏನು ಎಚ್ಚರಿಕೆಗಳನ್ನು ಕೊಡಬೇಕು, ಅದೆಲ್ಲ ಪ್ರಯತ್ನಗಳು ನಡೀತವೆ. ಮುಂದಿನ ದಿನಗಳಲ್ಲಿ ಕಾದು ನೋಡ್ತೀರಿ. ಯಾವುದೇ ರೌಡಿ ಲಿಸ್ಟ್ನ ಒಳಗಡೆ ಇದ್ದಾರೆ ಅಥವಾ ಅವರು ಹಾಗೆ ಅನ್ನುವ ಕಾರಣಕ್ಕೋಸ್ಕರ ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋದಕ್ಕೆ ಹಿಂದೂ ಸಮಾಜದ ಹೋರಾಟ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಹತ್ಯೆಗಳು ನಡೀತಾ ಇದ್ದಾವೆ. ಹಿಂದೂಗಳ ರಕ್ಷಣೆ ಯಾರ್ಯಾರು ಮಾಡ್ತಾರೋ ಅವರನ್ನು ಹತ್ಯೆ ಮಾಡೋದಕ್ಕೆ ಟಾರ್ಗೆಟ್ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶಗಳು ಪ್ರಾರಂಭ ಆಗಿದ್ದಾವೆ. ಸರ್ಕಾರ, ಗೃಹ ಸಚಿವರು ಜವಾಬ್ದಾರಿಯಿಂದ ಇದನ್ನು ನಿರ್ವಹಣೆ ಮಾಡಬೇಕು. ಯಾರ್ಯಾರ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸ ಅವ್ರದ್ದಲ್ಲ. ಸರ್ಕಾರ ವಿಫಲ ಆಗಿದೆ, ಅದಕ್ಕೋಸ್ಕರ ಇವನ ಮೇಲೆ ಗೂಬೆ ಕೂರಿಸ್ತಾರೆ. ಸರ್ಕಾರ ಮೊದಲಿಗೆ ಅವರ ಕರ್ತವ್ಯವನ್ನು ಮಾಡಲಿ, ಗೃಹ ಸಚಿವರು ಅವರ ಕರ್ತವ್ಯವನ್ನು ಮಾಡಲಿ. ಅವರು ಹೇಳಿದ್ದೆ ಹೇಳಿ.